ಮುಖ್ಯವಾಗಿ ದೆಹಲಿ ದಂಗಲ್. ದೆಹಲಿಯಲ್ಲಿ ಇವತ್ತು ವಿದ್ಯಾರ್ಥಿಗಳ ಸಂಘಟನೆಗಳು, ಸಿಜೆಪಿಯ ಕಾರ್ಯಕರ್ತರು ಇವರೆಲ್ಲರೂ ಕೂಡ ಬಹಳ ದೊಡ್ಡ ಸಂಖ್ಯೆಯಲ್ಲಿ ಜಮಾಯಿಸಿದ್ರು. ಜಂತರ್ ಮಂತರ್ನಿಂದ ಹೊರಟರು, ಮೆಟ್ರೋ ನಿಲ್ದಾಣಗಳಲ್ಲಿ ಗಲಾಟೆ ಮಾಡಿದ್ರು. ಒಂದು ರೀತಿಯಾದಂತಹ ದಂಗೆ ಇದ್ದಂತಹ ಪರಿಸ್ಥಿತಿಯನ್ನು ನಿರ್ಮಿಸುವಂತಹ ಪ್ರಯತ್ನವನ್ನು ಮಾಡಿದ್ರು. ಸಂಸತ್ಗೆ ಮುತ್ತಿಗೆ ಹಾಕೋದಕ್ಕೆ ಹೊರಟರು. ಸಂಸತ್ತಿನ 4 ಭಾಗಗಳಲ್ಲಿ ಯಾವ್ಯಾವ ಗೇಟ್ಗಳಿದಾವೋ ಎಲ್ಲ ಗೇಟ್ಗಳನ್ನು ಕೂಡ ಕ್ಲೋಸ್ ಮಾಡಲಾಯಿತು ಮತ್ತು ಪರಿಸ್ಥಿತಿಯನ್ನು ನಿಯಂತ್ರಣಕ್ಕೆ ತೆಗೆದುಕೊಳ್ಳುವುದರಲ್ಲಿ ಪೊಲೀಸರು ಯಶಸ್ವಿಯಾದರು. ಯಾವ ಸ್ವರೂಪದ ಹೋರಾಟ ನಡೆದಿದೆ, ಲಾಠಿ ಚಾರ್ಜ್ ನಡೆದಿದೆ, ಅಶ್ರುವಾಯುಗಳನ್ನು ಸಿಡಿಸಲಾಗಿದೆ, ಪರಿಸ್ಥಿತಿ ಹೇಗಿತ್ತು ಇವತ್ತು ರಾಷ್ಟ್ರ ರಾಜಧಾನಿಯಲ್ಲಿ ಅನ್ನೋದನ್ನ ಈ ವರದಿಯಲ್ಲಿ ತೋರಿಸ್ತೀವಿ. ರಾಷ್ಟ್ರ ರಾಜಧಾನಿ ನವದೆಹಲಿಯ ಜಂತರ್ ಮಂತರ್ ಮೈದಾನ ರಣಾಂಗಣವಾಗಿತ್ತು. ನೀಟ್ ಪರೀಕ್ಷೆ ಅಕ್ರಮ ವಿರೋಧಿಸಿ ಕಾಕ್ರೋಚ್ ಜನತಾ ಪಾರ್ಟಿ ಕರೆಕೊಟ್ಟಿದ್ದ ಸಂಸತ್ ಚಲೋಗೆ ಭಾರೀ ಬೆಂಬಲ ವ್ಯಕ್ತವಾಗಿದೆ. ದೇಶದ ಬೇರೆ ಬೇರೆ ಕಡೆಗಳಿಂದ ರಾಜಧಾನಿಗೆ ಬಂದಿದ್ದ ವಿದ್ಯಾರ್ಥಿಗಳ ಸಮೂಹ ಕೇಂದ್ರ ಸರ್ಕಾರದ ವಿರುದ್ಧ ಸಿಟ್ಟು ಹೊರಹಾಕಿದ್ರು. ಜಂತರ್ ಮಂತರ್ನಿಂದ ಸಂಸತ್ ಕಡೆಗೆ ವಿದ್ಯಾರ್ಥಿಗಳ ಗುಂಪು ನುಗ್ಗಿ ಬಂತು. ಸಂಸತ್ನ ಸುತ್ತಲೂ ಭದ್ರತೆ ಮಾಡಿಕೊಳ್ಳಲಾಗಿತ್ತು. ಆದರೂ ಕೆಲ ವಿದ್ಯಾರ್ಥಿಗಳು ಜಂತರ್ ಮಂತರ್ ಹಾರಲು ಪ್ರಯತ್ನಿಸಿದ್ರು. ಕಾಂಪೌಂಡ್ ಹಾರಿದ ಯುವಕರನ್ನ ತಡೆಯಲಾಯಿತು. ಈ ವೇಳೆ ಕೆಲವರು ಅಸ್ವಸ್ಥಗೊಂಡರು. ಜಂತರ್ ಮಂತರ್ನಂತೆಯೇ ಪಟೇಲ್ ಚೌಕ್ನಲ್ಲೂ ವಿದ್ಯಾರ್ಥಿಗಳ ಸಾಗರವೇ ಇತ್ತು. ಪೊಲೀಸ್ ಬ್ಯಾರಿಕೇಡ್ಗಳನ್ನು ಕಿತ್ತೆಸೆದು ಸಾಗರದಂತೆ ನುಗ್ಗಿ ಬಂದರು ವಿದ್ಯಾರ್ಥಿಗಳು. ಪ್ರತಿಭಟನಾ ನಿರತ ವಿದ್ಯಾರ್ಥಿಗಳ ಮೇಲೆ ಲಾಠಿ ಚಾರ್ಜ್, ಸಿಕ್ಕವರ ಮೇಲೆ ಪೊಲೀಸರಿಂದ ಲಾಠಿ ಚಾರ್ಜ್, ಅಶ್ರುವಾಯು ಪ್ರಯೋಗ, ಮನಸ್ಸೋ ಇಚ್ಛೆಯಂತೆ ಥಳಿತ. ಬ್ಯಾರಿಕೇಡ್ಗಳನ್ನೇ ಕಿತ್ತೆಸೆದು ಬರುತ್ತಿದ್ದ ವಿದ್ಯಾರ್ಥಿಗಳ ಮೇಲೆ ಲಾಠಿ ಪ್ರಹಾರ ನಡೆಯಿತು. ಪೊಲೀಸರ ವಿರುದ್ಧ ಸಿಟ್ಟಾದ ವಿದ್ಯಾರ್ಥಿಯೊಬ್ಬ ಹೊಡೀರಿ ಹೊಡೀರಿ ಅಂತ ಪೊಲೀಸರ ವಿರುದ್ಧ ಸಿಟ್ಟಾಗಿದ್ದ. ಜಂತರ್ ಮಂತರ್, ಪಟೇಲ್ ಚೌಕ್, ಸಂಸತ್ತಿನ ಬೀದಿಗಳಲ್ಲಿ ಸೇರಿದ್ದವರ ಮೇಲೆ ಲಾಠಿ ಪ್ರಹಾರ ನಡೆಯಿತು. ಸಿಕ್ಕವರಿಗೆ ಹೊಡೆದು ಪ್ರತಿರೋಧ ತೋರಿದ ವಿದ್ಯಾರ್ಥಿಗಳನ್ನ ಎಳೆದೊಯ್ದರು. ಪೊಲೀಸರ ದಾಳಿ ತಪ್ಪಿಸಿಕೊಳ್ಳಲು ವಿದ್ಯಾರ್ಥಿಗಳು ಪ್ರಯತ್ನಿಸಿದ್ರು. ಆಗ ಓಡಿ ಹೋಗ್ತಿದ್ದವರನ್ನು ಬಿಡದೆ ಹಲ್ಲೆ ಮಾಡಿದ್ರು. ಗಾಯಗೊಂಡ ವಿದ್ಯಾರ್ಥಿಗಳನ್ನ ಆಸ್ಪತ್ರೆಗೆ ದಾಖಲಿಸಲಾಯಿತು. ಬಸ್ಗಳ ಮೇಲೆ ಏರಿದ ವಿದ್ಯಾರ್ಥಿಗಳು ಸಿಟ್ಟು ಹೊರಹಾಕಿದ್ರು. ಬ್ಯಾರಿಕೇಡ್ಗಳನ್ನು ಕಿತ್ತೆಸೆದ ವಿದ್ಯಾರ್ಥಿಗಳ ಮೇಲೆ ಮಾರಣಾಂತಿಕ ಹಲ್ಲೆ ನಡೆಯಿತು. ವಿದ್ಯಾರ್ಥಿನಿಯರನ್ನು ಬಿಡದ ಪೊಲೀಸರು ಹೊಡೆದು ಎಳೆದೊಯ್ದರು. ಪಟೇಲ್ ಚೌಕ್ನಲ್ಲಿ ಕೂತಿದ್ದವರ ಮೇಲೂ ಹಲ್ಲೆ ಮಾಡಿದ ಪರಿಣಾಮ ವಿದ್ಯಾರ್ಥಿಗಳ ಕೈಕಾಲುಗಳು ಮುರಿದವು. पुलिस ने लाठीचार्ज किया, जिसके बाद से भीड़ जो है एक साथ भागना शुरू हुई। भगदड़ जैसी माहौल जैसी स्थिति बनी और एक पर एक लोग चढ़ते हुए भी नजर आए, जिसके बाद से पत्थरबाजी भी शुरू हुई है। कुछ लोग यहाँ पे पत्थर भी फेंकते हुए नजर आए। सबसे पहले पुलिस ने लाठीचार्ज किया। पुलिस बिना ये देखे कौन क्या लाठीचार्ज कर रही थी, हम लोग को बार बार चीखना पड़ा है कि हम मीडिया से हैं। ವಿದ್ಯಾರ್ಥಿಗಳ ಮೇಲೆ ಅಶ್ರು ಪ್ರಯೋಗ, ಪೊಲೀಸರ ವಿರುದ್ಧ ಆಕ್ರೋಶ. ಶಾಸ್ತ್ರಿ ಭವನ ಬಳಿ ವಿದ್ಯಾರ್ಥಿಗಳ ಹೋರಾಟ ಹತ್ತಿಕ್ಕಲು ಸಾಧ್ಯವಾಗದಿದ್ದಾಗ ಅನಿವಾರ್ಯವಾಗಿ ಪೊಲೀಸರು ಅಶ್ರುವಾಯು ಪ್ರಯೋಗ ಮಾಡಿದರು. ರಸ್ತೆಯುದ್ದಕ್ಕೂ ನಿಂತ ಪೊಲೀಸರು ಅಶ್ರುವಾಯು ಮೂಲಕ ವಿದ್ಯಾರ್ಥಿಗಳನ್ನು ಹಿಮ್ಮೆಟ್ಟಿಸುವ ಕೆಲಸ ಮಾಡಿದರು. आज पूरे लोकतंत्र के लिए, डेमोक्रेसी के लिए, इतिहास के लिए ये काला दिवस के रूप में मनाया जाएगा। आप मीडिया रिपोर्टर्स हैं, पुलिस वाले भी, उनकी आंखों में शर्मिंदगी दिख रही थी।
लेकिन अपनी ड्यूटी के कारण अपने बैचेस निकाल के आए थे। गुंडे बने हुए थे कुछ पुलिस वाले तो सहयोग कर रहे थे, लेकिन कुछ पुलिस वाले बिना वर्दी के आए थे और बच्चों को मारा है, बच्चों को करंट दिया है। और जहाँ रूल होता है कि आपको टांगों पे मारना चाहिए, बच्चों की छातियों पे मारा है। सब कह रहे हैं डिस्कस करो, एजुकेशन पॉलिसी में प्रॉब्लम्स हैं, बड़े बड़े इश्यूज हैं, आप डिस्कस करने के लिए राजी नहीं है और बच्चों पे आप टीयर गैस कर रहे हो और उनकी पिटाई कर रहे हो, किस लिए? बच्चे हमारे। ಗಲಾಟೆ ವೇಳೆ ಕೆಲ ಪೊಲೀಸರಿಗೂ ಕಲ್ಲೇಟು ಬಿದ್ದ ಪರಿಣಾಮ ತಲೆಗಳಿಗೆ ಪೆಟ್ಟು ಬಿದ್ದಿದೆ. ಜಂತರ್ ಮಂತರ್ನ ವಿದ್ಯಾರ್ಥಿಗಳ ಹೋರಾಟಕ್ಕೆ ಸಮಾಜವಾದಿ ಪಕ್ಷ, ಆಪ್ ಪಕ್ಷ, ನಟ ಪ್ರಕಾಶ್ ರಾಜ್ ಕೂಡ ಬೆಂಬಲ ಕೊಟ್ಟು ಆತ್ಮಸ್ಥೈರ್ಯ ತುಂಬಿದ್ರು. ಟಿಎಂಸಿ ಪಕ್ಷದ ಮೊಹುವಾ ಮೊಯಿತ್ರಾ, ಶಿವಸೇನೆ ಪಕ್ಷದ ಆದಿತ್ಯ ಠಾಕ್ರೆ, ಆಜಾದ್ ಸಮಾಜ ಪಕ್ಷದ ಚಂದ್ರಶೇಖರ್ ಆಜಾದ್, ದೆಹಲಿ ಮಾಜಿ ಸಿಎಂ ಅತಿಶಿ ಕೂಡ ವಿದ್ಯಾರ್ಥಿಗಳ ಹೋರಾಟಕ್ಕೆ ಇಳಿದಿದ್ದರು. ಸೋನಂ ವಾಂಗ್ಚುಕ್ ಪತ್ನಿ ಕೂಡ ಪ್ರತಿಭಟನೆಯಲ್ಲಿ ಪಾಲ್ಗೊಂಡು ಕೇಂದ್ರದ ವಿರುದ್ಧ ಹರಿಹಾಯ್ದರು. ये बहुत ही अनफॉर्चुनेट है कि हम इस सिचुएशन पे आ गए इस देश में कि हर एक बात को दबाया जाता है और किसी को भी अपना मुद्दा उठाने के लिए दबाया जाता है. ಹೀಗೆ ಗಲಾಟೆಗಳು ಹೆಚ್ಚಾಗುತ್ತಲೇ ಸಂಸತ್ನ ಅಷ್ಟದಿಕ್ಕುಗಳನ್ನು ಬಂದ್ ಮಾಡಲಾಯಿತು. ಸಿಆರ್ಪಿಎಫ್, ಸಿಐಎಸ್ಎಫ್, ಆರ್ಪಿಎಫ್ ಸಿಬ್ಬಂದಿ ಸಂಸತ್ನ ಎಲ್ಲಾ ಗೇಟ್ಗಳನ್ನು ಬಂದ್ ಮಾಡಿದ್ರು. ಗೇಟ್ಗಳಲ್ಲಿ ಸೇನಾಪಡೆ ನಿಯೋಜಿಸಿ ಸಂಸತ್ ಆವರಣದ ಸುತ್ತಲೂ ಭಾರೀ ಭದ್ರತೆ ಮಾಡಿ ಯಾರೂ ಒಳನುಗ್ಗಲು ಅವಕಾಶ ಆಗದಂತೆ ನೋಡಿಕೊಳ್ಳಲಾಯಿತು. ಲೋಕಸಭೆ, ರಾಜ್ಯಸಭೆಯಲ್ಲೂ ಗದ್ದಲ. ಎರಡೂ ಸದನ ನಾಳೆಗೆ ಮುಂದೂಡಿಕೆ. ಕೇಂದ್ರ ಸರ್ಕಾರದ ವಿರುದ್ಧ ಹೊರಗೆ ವಿದ್ಯಾರ್ಥಿಗಳು ಹೋರಾಟಕ್ಕೆ ಇಳಿದಿದ್ದರೆ ಸಂಸತ್ನ ಒಳಗೆ ಪ್ರತಿಪಕ್ಷಗಳು ಗದ್ದಲ ಎಬ್ಬಿಸಿದವು. ಮೊದಲ ದಿನ ಎರಡೂ ಸದನಗಳಲ್ಲಿ ಯಾವುದೇ ಕಲಾಪ ಆಗದಂತೆ ಗಲಾಟೆ ಮಾಡಿದ್ರು. ಪರಿಣಾಮ ಎರಡೂ ಸದನಗಳನ್ನು ನಾಳೆಗೆ ಮುಂದೂಡಲಾಯಿತು. ರಾಜ್ಯಸಭೆ ಕಲಾಪ ಆರಂಭದ ವೇಳೆ ವಿದ್ಯಾರ್ಥಿಗಳ ಮೇಲಿನ ಲಾಠಿ ಪ್ರಹಾರದ ಬಗ್ಗೆ ಪ್ರಸ್ತಾಪ ಮಾಡಿದ್ರು ಮಲ್ಲಿಕಾರ್ಜುನ್ ಖರ್ಗೆ. ಆದರೆ ಖರ್ಗೆ ಮಾತಿಗೆ ಅವಕಾಶ ಕೊಡದ ರಾಜ್ಯಸಭೆ ಸಭಾಪತಿ ಕಲಾಪ ಮುಂದೂಡಿದ್ರು. ಪೇಪರ್ ಲೀಕ್ and NEET examination घोटाला and नो चंदा चोरी तो है ही है, सब उसके समर्थक उधर बैठे हैं, लेकिन सर ये स्टूडेंट का मामला है, ये स्टूडेंट का मामला है जो लाखों बच्चों की जो भविष्य है उनके भविष्य के बारे में मैं बात कर रहा हूं और उसके लिए आज यहाँ जंतर मंतर पे हजारों बच्चे वहां पर आए हैं, वहां लाठी चार्ज हो गया है, गवर्नमेंट मारने की कोशिश कर रही है. ನೀಟ್ ಪರೀಕ್ಷೆ ಅಕ್ರಮ, ಅಯೋಧ್ಯೆ ರಾಮ ಮಂದಿರ ಲೂಟಿ ಬಗ್ಗೆ ಪ್ರಸ್ತಾಪ ಮಾಡಲು ಪ್ರತಿಪಕ್ಷಗಳು ಮುಂದಾಗಿದ್ದವು. ಅದಕ್ಕೆ ಅವಕಾಶಗಳೇ ಸಿಗಲಿಲ್ಲ. This government is totally insensitive on people's issues. You can see the pain of the family of this country on NEET and CBSE examination. Leakage. Basically, the parents are very much worried about the future of their students, their sons and daughters. That's also government is not allowing for a discussion. Therefore, government is very much uncomfortable for discussing either Chanda Chori or NEET CBSE exam leakage. Because they are on back foot completely. ये कौन सी सरकार है? ये कौन सी सरकार है जो सबका साथ सबका विकास की बात कर रही है? आप बच्चों की सुनना नहीं चाहते. सरकार है क्या अहंकार है आपके अंदर? ये अहंकार बोल रहा है. अगर सरकार होती तो सुनती, बच्चों की बात सुनती. और नीट एग्जामिनेशन अगर हुआ है और उसमें अगर ये धांधली हुई है तो उसके लिए जिम्मेदार कौन है? क्रेडिबिलिटी किसकी है? किसको ये तैयारी करनी थी? ये हमारे बच्चे जो हैं ये कल के हिंदुस्तान के मालिक होंगे. वो अपने हक के लिए मांग रहे हैं और उनके हक के लिए हम उनके साथ भी खड़े हैं. Very sad. I mean, I don't understand the spirit in which some of these things are being done. When a non-violent protest is taking place, what is the reason for a lathi charge? Is not an act of non-violence. It is an act of violence. I don't understand the logic of this. And similarly here in Parliament, everyone knows these are burning issues across the country. It would be logical to have a discussion on them.
ಈ ಮಧ್ಯೆ 56 ಇಂಚು 56 ವರ್ಷ ಸಂಬಂಧ ರಾಜಕೀಯ ಜಟಾಪಟಿಯೂ ಜೋರಾಗಿದೆ. ಬೆಳಿಗ್ಗೆ ಮಾತನಾಡಿದ್ದ ಪ್ರಧಾನಿ ಮೋದಿ 56 ವರ್ಷದ ಯುವಕರ ಬಗ್ಗೆ ನಾನು ಮಾತನಾಡುತ್ತಿಲ್ಲ ಎಂದು ರಾಹುಲ್ ಗಾಂಧಿ ಅವರನ್ನ ಕಿಚಾಯಿಸಿದ್ದರು. ಇದಕ್ಕೆ ತಿರುಗೇಟು ಕೊಟ್ಟ ಕಾಂಗ್ರೆಸ್ ನಿಮ್ಮ 56 ಇಂಚಿನ ಧೈರ್ಯಕ್ಕೆ ಈಗ ಏನಾಗಿದೆ ಎಂದು ಪ್ರಶ್ನಿಸಿದ್ರು. भारत के युवाओं ने अंतरिक्ष में नई उड़ान भरी है, बहुत बड़ी सफलता है। और ये जो स्काई रूट स्टार्टअप है उसमें जो नौजवान काम कर रहे हैं, मुझे बताया गया उनकी पूरी टीम की जो एवरेज एज है वो सिर्फ 28 साल है। ऐसे नौजवानों ने ये काम करके दिखाया है। मैं किसी 56 साल के नौजवान की बात नहीं कर रहा हूं। उनका काम यही है, मोदी जी का, दूसरों को टॉन्ट मारना, दूसरों को कुछ कहना। अरे पहले तुम अपनी प्रामाणिकता लोगों को दिखाओ। तुम्हारी 56 इंच की छाती किधर गई? तुम जो आज दूसरों को क्रिटिसाइज करते हो, तुम आपने क्या किया देश के लिए, ये मैं पूछता हूँ। इधर तो अपने भक्तों को ट्रस्ट बना के चोरी करने के लिए उनको कहा, और आपके भक्त पूरे चोरी कर रहे हैं। और आपने कानून बनाया और राम मंदिर के लिए, ट्रस्ट के लिए आप ही ने बनाया। ಈ ಎಲ್ಲದರ ಮಧ್ಯೆಯೇ ಸೋನಂ ವಾಂಗ್ಚುಕ್ ಹಾಗೂ ಅಭಿಜಿತ್ ದೀಪ್ಗೆ ತಮ್ಮ ಉಪವಾಸ ಸತ್ಯಾಗ್ರಹ ಕೈಬಿಟ್ಟಿದ್ದಾರೆ. ಬಳಿಕ ಕೇಂದ್ರ ಸಚಿವ ಜೆಪಿ ನಡ್ಡಾ ಅವರನ್ನ ಭೇಟಿ ಮಾಡಿದ ಸಿಜೆಪಿ ಪ್ರತಿಭಟನಾಕಾರರು ಮನವಿ ಪತ್ರ ಸಲ್ಲಿಸಿದ್ರು. ಈ ಬಗ್ಗೆ ಪ್ರತಿಕ್ರಿಯಿಸಿರುವ ಜೆಪಿ ನಡ್ಡಾ, ಶಾಂತಿಯುತ ಮಾತುಕತೆಗೆ ಪ್ರಸ್ತಾಪ ಬಂದಿದೆ, ಎಲ್ಲವೂ ಸುಸೂತ್ರವಾಗಲಿದೆ ಎಂದಿದ್ದಾರೆ. ಆದರೆ ಸಂಸತ್ ಚಲೋಗೆ ಬಂದಿದ್ದ ವಿದ್ಯಾರ್ಥಿಗಳು ದೆಹಲಿಯಲ್ಲೇ ಇದ್ದಾರೆ. ಹೀಗಾಗಿ ಸರ್ಕಾರದ ಸಂಧಾನ ಸಭೆ, ನಾಳೆಯ ಅಧಿವೇಶನ ಹೋರಾಟಗಳು ಕುತೂಹಲ ಮೂಡಿಸಿವೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18. ಹೀಗೆ ಒಂದು ಕಡೆ ಹೋರಾಟ, ಮತ್ತೊಂದು ಕಡೆಯಲ್ಲಿ ಮಾತುಕತೆ, ಇವೆಲ್ಲವೂ ಕೂಡ ಜೊತೆಯಾಗಿಯೇ ಸಾಗ್ತಾ ಇವೆ. ಸಂಸತ್ತಿನ ಅಧಿವೇಶನ ಕೂಡ ನಡೀತಾ ಇರೋದ್ರಿಂದಾಗಿ ವಿಚಾರಗಳ ಬಗ್ಗೆ ಸಂಸತ್ನಲ್ಲೂ ಕೂಡ ಚರ್ಚೆ ನಡೆಸೋದಕ್ಕೆ ಅವಕಾಶ ಇದ್ದೇ ಇರುತ್ತೆ. ಆದರೆ ಅವಕಾಶವನ್ನು ಹೇಗೆ ಬಳಕೆ ಮಾಡಿಕೊಡ್ತಾರೆ ಅನ್ನೋದನ್ನು ನೋಡಬೇಕಾಗಿದೆ.